ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಪ್ ಮಾಡ್ರ ಯಾಕಮ್ಮಿ? ನಿಮ್ಮನ್ನ ಫುಲ್ ಮರ್ಡರ್ ಮಾಡ್ಬಿಟ್ರೆ ಸ್ವರ್ಗಕ್ಕೋ ನರ್ಕಕ್ಕೋ ಹೋಗಿ ಅವಳ ಜೊತೆ ಆರಾಮಾಗಿರ್ತೀರಾ. ಅದಕ್ಕೆ ಭೂಮಿ ಮೇಲೆ ನರಳ್ಕೊಂಡಿರ್ಲಿ ಅಂತ ಹಾಫ್ ಮರ್ಡರ್ ಮಾಡ್ತೀನಿ ಎಂದಿದ್ದು. ಇವಳು ಇಲ್ಲೇ ಇದ್ದಾಳಲ್ಲಪ್ಪ. ಯಾವಳು ಇವಳು? ಕೈಯಲ್ಲಿ ತೊಟ್ಲು ಬೇರೆ ಹಿಡ್ಕೊಂಡು ಮಲಗಿದಾಳೆ. ಇವಳನ್ನ ಎಬ್ಬಿಸ್ಬಿಡ್ಲಾ? ಬೇಡ ಬೇಡ, ಇವಳನ್ನ ಎಬ್ಸೋಕ್ ಹೋದ್ರೆ ರಾಧಾ ಅಂತ ಆಗ್ಬಿಡುತ್ತೆ. ಇವಳಿಗೆ ಸರಿಯಾದ ವ್ಯಕ್ತಿ ಅಂದ್ರೆ ನನ್ನ ತಂಗಿ ಮಿಂಚು. ಅವಳಿಗೆ ಫೋನ್ ಮಾಡಿ ಒಂದು ಐಡಿಯಾ ತಗೋತೀನಿ. ಇಲ್ಲಿ ಮಾತಾಡಿದ್ರೆ ಕೇಳಿಸ್ಕೊಂಡ್ಬಿಡ್ತಾಳೆ. ಮಾಡ್ತೀನಿ. ಕೆದರ್ಮುಳೆ ಸೋಮಿ ಮಿಂಚು. ಹಲೋ ಅಣ್ಣ. ಹಲೋ ಅನಕೊಂಡ ಅಣ್ಣ. ಅದು ಇಲ್ಲೊಂದು ಅನಕೊಂಡ ಮಲ್ಕೊಂಡು ನಿದ್ದೆ ಮಾಡ್ತಾ ಗೊರಕೆ ಹೊಡಿತಿದೆ. ನಿನಗಲ್ಲಮ್ಮ ಹೇಳಿದ್ದು, ಅದಕ್ಕೆ ಹೇಳಿದ್ದು. ಓ, ಯಾರಣ್ಣ ಅದು ಅನಕೊಂಡ? ಅದೇ ನಾನು ಹೇಳದ್ನಲ್ಲ ತಂಗೆವಾ. ಈ ತೊಟ್ಲು ನಮ್ಮನೆಗೆ ಯಾಕೆ ತಂದಿದ್ದೀರಾ? ಎಷ್ಟ್ ಸಲ ನಿಮಗ್ ಹೇಳ್ಬೇಕು? ನನಗೀಗ 3 ತಿಂಗಳು, ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಕುಬ್ಸ ಮಾಡ್ತಾರ, ಅಂದ್ರೆ ಸೀಮಂತ. ಅದಾದ್ಮೇಲೆ ಕೂಸು ಹುಡ್ತೈತಿ. ಆ ಕೂಸ್ ನಿಮ್ ಮನ್ಯಾಗ ಎಲ್ ಮಲಗಿಸ್ಲಿ, ಎಲ್ ತೊಟ್ಲ ಕಟ್ಲಿ ಅಂತ ವಿಚಾರ ಮಾಡಕತ್ತಿದ್ದೆ. ಅದಕ್ಕೆ ನಾನ ಹೋಗಿ ತೊಟ್ಲ ತಗೊಂಡ್ಬಂದೇನಿ. ಆ ಪಲ್ಲವಿ ಮತ್ತೆ ಮನೆಗ್ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಈಗ ಅವಳಿಗೆ 3 ತಿಂಗಳಂತೆ. ತೊಟ್ಲು ಸಮೇತ ಮನೆಗ್ ಬಂದಿದ್ದಾಳೆ. ಮಗು ಆಗೋವರೆಗೂ ಇಲ್ಲೇ ಇರ್ತಾಳಂತೆ. ಇಷ್ಟ ಆಗಿದೆ ಅಪ್ಪ. ಇಂಥ ಟೈಮಲ್ಲಿ ನಮ್ ಗುಲಾಬಿ ಮೇಡಮ್ ಅವ್ರು ಇದ್ದಿದ್ರೆ ಇದಕ್ಕೇನಾದ್ರೂ ಒಂದು ಪರಿಹಾರ ಕೊಟ್ಟಿರೋರು. ಅವ್ರಿಲ್ದಿದ್ರೆ ಏನಾಯ್ತು, ನಮ್ ಸಮರ್ಥ ಇದ್ದಿದ್ರೆ ಅವ್ನು ಓಡಾಡ್ಕೊಂಡು ಬೈಕೊಂಡು ಏನೋ ಒಂದು ಸಮಸ್ಯೆ ಬಗೆಹರಿಸಿರೋನು. ಈಗ ನನ್ನ ಗತಿ ಅಂತ ಇರೋದು ನೀನೇ ತಂಗಿ. ನೀನ್ ಹೇಗಾದ್ರೂ ಮಾಡಿ ಈ ಸಮಸ್ಯೆನ ಬಗೆಹರಿಸ್ಬೇಕು. ಏನ್ ಮಾಡ್ತೀವೋ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಈ ಮನೇಲಿ ಇರ್ತೀಯ, ಸಮಸ್ಯೆನ ಬಗೆಹರಿಸ್ತೀಯ ಅಷ್ಟೇ.